ಅಷ್ಟೇ. ಯಾಕತ್ತೆ ಅಳ್ತಾ ಇದ್ದೀರಾ? ನೀವು ಯಾವಾಗಲೂ ನಗ್ತಾನೆ ಇದ್ರೇನೆ ಚಂದ. ನೀವು ನಗೋವಾಗ ಒಂದು ಡಿಂಪಲ್ ಬರತ್ತಾರ, ಅದೆಷ್ಟು ಕ್ಯೂಟ್ ಆಗಿರುತ್ತೆ ಗೊತ್ತಾ? ಪ್ಲೀಸ್ ಅಳ್ಬೇಡಿ ಅತ್ತೆ. ನನ್ನ ಮೊದಲನೇ ಮಗು ಬದುಕಿದಿದ್ರೆ ಇಷ್ಟೊತ್ತಿಗೆ ಅದು ಕೂಡ ಮಿಂಚು ಅಷ್ಟೇ ದೊಡ್ಡದಾಗಿರ್ತಿತ್ತು ಅಲ್ವಾ ಅಣ್ಣ? ನನಗೆ ಮಿಂಚು ಥರ ಒಂದು ಮಗು ಬೇಕಿತ್ತು. ಮನೆ ತುಂಬ ಓಡಾಡ್ತಾ ಪಟ ಅಂತ ಮಾತಾಡ್ತಾ ಹೆಸರಿಗೆ ತಕ್ಕ ಹಾಗೆ ಮಿಂಚಿನ ಹಾಗೆ ಮನೆ ತುಂಬ ಬೆಳಕನ್ನು ತುಂಬುವಂಥ ಒಂದು ಮಗು ಬೇಕಿತ್ತು. ಅದಕ್ಕೇನಂತೆ, ನೀನೀಗಲೂ ದೇವ್ರ ಹತ್ರ ಸ್ಟ್ರಾಂಗ್ ಆಗಿ ಕೇಳ್ಕೊ, ನನಗೆ ಮಿಂಚು ಪಾರ್ಟ್ 2 ಬೇಕು ಅಂತ. ಅಲ್ವಾ ಗೌತಮರ? ಹೌದು, ಹೊಸ ವರ್ಷನ್ ಪಾರ್ಟ್ 2 ಅಂದರೆ ಇವಳಿಗಿಂತ ಜಾಸ್ತಿ ತುಂಟಿಯಾಗಿರ್ಬೇಕಲ್ವಾ? ಅಪ್ಡೇಟೆಡ್ ವರ್ಷನ್ ಅಂದ್ರೆ ಹಾಗೆ ತಾನೇ? ಹಾಗಾದ್ರೆ ನನಗಿಂತ ತುಂಬಾ ಮಾತಾಡ್ತಾರಲ್ವಾ ಪಪ್ಪ? ಅಲ್ಲಿಗಷ್ಟೇ ಕತೆ ಮುಗೀತು, ಕ್ಲೋಸ್. ಮನೇಲಿ ಎಲ್ರು ಆರಾಮಾಗಿರಂಗಿಲ್ಲ, ನಿದ್ದೆನೂ ಮಾಡಂಗಿಲ್ಲ. ಪಾಪ ನೀವು ಮಿಂಚುಗೆ ಯಾಕೆ ಮಿಂಚು ಅಂತ ಹೆಸರಿಟ್ರಿ? ಗುಡುಗು ಸಿಡಿಲು ಅಂತ ಇಡ್ಬೇಕಾಗಿತ್ತು. ಅಪ್ಪು ಸಾಕು ಸುಮ್ಮನಿರೋ. ನೀನ್ ಸುಮ್ನಿರೋ. ಈಗ ನೀವಿಬ್ರು ಸುಮ್ಮನೆ ಇರ್ರಿ ಗೆಳೆಯ. ಏನೋ ಇದು, ಇವರಿಬ್ಬರ ಜೊತೆಗೆ ಇನ್ನೊಂದು ಪುಟಾಣಿನೂ ಬಂದ್ಬಿಟ್ರೆ ಇವನು ಹೇಳ್ದಂಗೆ ನಿಜವಾಗ್ಲೂ ನಾವೆಲ್ಲ ಕ್ಲೋಸ್ ಕಣೋ. ಇನ್ನೂ ಮಹಿಮಾ ಬಗ್ಗೆ ಯೋಚನೆ ಮಾಡ್ತಿದ್ದೀರಾ? ನೋಡಿ, ಯಾವುದೇ ಹೆಣ್ಣಿಗೂ ಇಂಥ ಪರಿಸ್ಥಿತಿಯಿಂದ ಆಚೆ ಬರೋದಕ್ಕೆ ಸ್ವಲ್ಪ ಸಮಯ ಬೇಕು. ಮಹಿಮಾಗೆ ಇನ್ನೂ ಜಾಸ್ತಿ ಸಮಯ ಬೇಕು. ಬಟ್ ನೀವು ಯೋಚನೆ ಮಾಡಬೇಡಿ, ಅವಳು ಖಂಡಿತ ಇದರಿಂದ ಆಚೆ ಬರ್ತಾಳೆ. ಪ್ಲೀಸ್. ಅಮ್ಮ, ಯಾಕಮ್ಮ ಇನ್ನೂ ನಿದ್ದೆ ಮಾಡಿಲ್ವಾ? ನಿದ್ದೆ ಹೇಗೆ ಬರುತ್ತೆ ಗೌತ? ಆದರೂ ಮನ್ ಸ್ವಲ್ಪ ಹಗುರ ಆಯಿತು, ಸ್ವಲ್ಪ ನೆಮ್ಮದಿ. ಅದಕ್ಕೆಲ್ಲ ನೀವಿಬ್ಬರೇ ಕಾರಣ. ಥ್ಯಾಂಕ್ ಯು.